1945-47 50 ಬಿಟ್ವೀನ್ ಏನಾಗಿತ್ತಪ್ಪ ಅಂದ್ರೆ ಜಗತ್ತನ್ನು ಗೆದ್ದಂಥ ಬ್ರಿಟನ್ನ ಸೋತು ಹೋಗಿತ್ತು. ಅಲ್ಲಿ ಅಮೆರಿಕ ಉದಯಿಸಿತ್ತು ಮ್ಯಾಲ. ಈಗ ಅಮೇರಿಕ ಮುಳುಗುವಂಥ ಒಂದು ಸಂದರ್ಭ ಬಂತು. ಇತಿಹಾಸದಲ್ಲಿ ಎಂದೂ ಹಿಂಗಾಗಿರಲಿಲ್ಲ, ಈ ಪ್ರಮಾಣದಲ್ಲಿ ಸೋತಿರಲಿಲ್ಲ ಅಮೇರಿಕ. ಇವತ್ತು ಸೋಲುವ ಹಂತಕ್ಕೆ ಬಂದಿರ್ತದ. ಜೊತೆಗೆ ಅಮೇರಿಕನ್ ಸಹಿತ ಇವ್ರ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ಸೋಲ್ಬೋದೇನೋ ಅಂತ ಭಯ ಅವ್ರಿಗೆ ಕಾಡಲಿಕ್ಕೆ ಶುರು ಆಗಿದೆ. ಹೀಗಾಗಿ ಟ್ರಂಪ್ ಅವರು ಈ ಯುದ್ಧದಿಂದ ಹಿಂಸಿರಿದು ಹೇಗೆ ಅನ್ನೋ ವಿಚಾರ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇವತ್ತು ಬೆಳಗ್ಗೆ 6 ಮಾತಾಡಿದಂಥ ಭಾಷಣದಲ್ಲಿ ನಾವು ಅಲ್ಲಿ ಕಾಣಬೇಕಾಗಿದೆ. ಒಟ್ಟಾರೆಯಾಗಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಈ ನಮ್ಮ ಟ್ರಂಪ್ ಅವರು ಹೆಚ್ಚು ಕಡಿಮೆ ಈ ಯುದ್ಧದಿಂದ ಹಿಂಸಿರುವಂಥದ್ದು, ಜೊತೆಗೆ ಈಗ ಇದ್ದಿದ್ದು ಉಳಿಸ್ಕೊಂಡು ಸಾಗಪ್ಪ ಅನ್ನುವಂಥ ಮಾತು. ಇದೇ ಕಾಲಕ್ಕೆ ರಷ್ಯಾ, ಚೈನಾ ಮತ್ತು ಅದೇ ಕಾಲಕ್ಕೆ ನಮ್ಮ ಇರಾನ್ ಇವರೆಲ್ಲರೂ ಕುಡ್ಕೊಂಡು ಈಗಾಗಲೇ ಬ್ರಿಕ್ಸ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆ ಅದರಲ್ಲಿ ಏನಪ್ಪ ಅಂದ್ರೆ ಬ್ರೆಜಿಲ್ ಹೋದ, ಭಾರತ ಹೋದ, ಇವರೆಲ್ಲ ಕೂಡ್ಕೊಂಡಿದ್ದಾರೆ. ಇರಾನಿಗೆ ಬಂದು ಕೂಡ್ಕೊಂಡದ. ಹೀಗಾಗಿ ಅದರ ನಾಣ್ಯವನ್ನು ಒಂದು ಮತ್ತೆ ಹೊಸ ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ಮಾಡಿಕೊಂಡು ತಮ್ಮ ಆರ್ಥಿಕ ಬಲ ಹೆಚ್ಚು ಮಾಡ್ಕೊಳ್ಳೋದು ಅಂತೇಳಿ ಇಲ್ಲೊಂದು ಗಮನಿಸಬೇಕಾಗಿದೆಯಲ್ಲಪ್ಪ ಅಂದ್ರೆ, ಅಮೇರಿಕ ಯಾಕೆ ಸೇರ್ತಾ ಇದೆ ಅಂದರೆ, ಅಮೇರಿಕ ಯುದ್ಧಕೋರ ದೇಶ ಅಲ್ಲ. ಇದು ಭಾಳ ನೆನಪಿಡಬೇಕು. ಕೇವಲ ವ್ಯಾಪಾರಿ ದೇಶ. ತಮ್ಮ ವ್ಯಾಪಾರಕ್ಕೆ ಲಾಸ್ ಆಗ್ತದೆ ಅಂತ ಗೊತ್ತಾಯ್ತಪ್ಪ ಅಂದ್ರೆ ಸರಳವಾಗಿ ಸರಿತಾ ಹೋಗ್ತಾರೆ. ಅದನ್ನು ನಾವು ಇಲ್ಲಿ ಕಾಣ್ತಾ ಇದ್ವಿ. ಹೀಗಾಗಿ ಇವತ್ತು ವ್ಯಾಪಾರದ ಬೆನ್ನತ್ತಿರುವಂತಹ ನಮ್ಮ ಅಮೇರಿಕ ಹೆಚ್ಚು ಕಡಿಮೆ ಹಿಂಸರಿದ್ರೆ, ಅದೇ ಕಾಲಕ್ಕೆ ಇಸ್ರೇಲ್ ಅನಿವಾರ್ಯವಾಗಿ ಏನು ಮಾಡಬೇಕು ಅನ್ನೋಂಥ ತ್ರಿಶಂಕು ಸ್ಥಿತಿಯಲ್ಲಿ ಅದ. ಆದರೂ ಅದು ಹೋರಾಟ ಮುಂದುವರಿಸೋಣ ಅಂತ ಮಾತಾಡಲಿಕ್ಕತ್ತದ. ಎಲ್ಲಿವರೆಗೆ ಅಮೇರಿಕ ಇರುವವರೆಗೆ, ಅಮೇರಿಕ ಹೋದ್ಮೇಲೆ ಅನ್ನೋದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ. ನೋಡ್ರಿ ಏನಾಗ್ತದೆ. ಒಟ್ಟಾರೆಯಾಗಿ ಟ್ರಂಪ್ ಅವರು ಯುದ್ಧದಿಂದ ವಿಮುಖರಾಗ್ತಾ ಇದ್ದಾರೆ. ಅವ್ರಿಗೆ ತಮ್ಮ ಅರ್ಥವ್ಯವಸ್ಥೆ ಬಗ್ಗೆ ಚಿಂತೆ ಆಗಿದೆ ವಿನಃ ಈ ಯುದ್ಧ ಗೆಲ್ಲಬೇಕು ಸೋಲ್ಬೇಕು ಅನ್ನೋಂಥದ್ದಲ್ಲ ಅನ್ನೋ ಮಾತನ್ನು ಮತ್ತೆ ಹೇಳ್ತಾ, ಏನೋ ಅದು ಇರಾನ್ ಇವತ್ತು ಒಂದು ಶಕ್ತಿ ಹೊರಗೆ ಬರಲಿಕ್ಕತ್ತದ. ಅದರ ಹಿಂದಿರುವಂಥದ್ದು ಚೈನಾ ಈಗ ಡಾಮಿನೆನ್ಸ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. S16 ನ್ಯೂಸ್ ಅರ್ಥ ಹೆಚ್ಚಿದಾರನ್ನು ಸತ್ಯ ಕೈಗೊಂಡು ವಂದನೆಗಳು.